ಹಾಯ್ ಗೆಳೆಯರೇ, ನನ್ನ ಹೆಸರು ಸುಮಾ ಅಂತ. ಈಗ ನನಗೆ 32 ವರ್ಷ. ಇಷ್ಟು ವರ್ಷಗಳಾದರೂ ನನಗೆ ಇನ್ನೂ ಕೂಡ ಮದುವೆಯಾಗಿರಲಿಲ್ಲ. ಯಾವಾಗಲೂ ನನಗೆ ಒಂಟಿತನ ತುಂಬಾ ಕಾದುತ್ತಿತ್ತು. ಹಾಗೂ ಜೊತೆಗೆ ಮಾದಿಸಿಕೊಳ್ಳುವ ಆಸೆಯೂ ಕೂಡ ನನ್ನಲ್ಲಿ ಚಿಗುರೊದೆದಿತ್ತು. ಹೀಗಿರುವಾಗ ಒಂದು ದಿನ ನಮ್ಮ ಅಕ್ಕ ಹಾಗೂ ಬಾವ ಊರಿಗೆ ಬಂದಿದ್ದರು. ಕಾರಣ ಅವರು ಇದೇ ನಮ್ಮ ಊರಿನಲ್ಲಿಯೇ ಕೆಲಸವನ್ನು ಹುಡುಕಿಕೊಂಡಿದ್ದರು. ಅಂದ ಹಾಗೆ ನನ್ನ ಅಕ್ಕನ ಹೆಸರು ಶಾಂತಿ ಅಂತ, ಹಾಗೂ ಬಾವನ ಹೆಸರು ಕಿರಣ ಅಂತ. ಅವರು ನಮ್ಮ ಮನೆಗೆ ಬಂದಿರುವುದು ನಮ್ಮ ಮನೆಯವರಿಗೆ ಎಲ್ಲಿಲ್ಲದ ಸಂಭ್ರಮ. ಹಾಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ರಾತ್ರಿ ನನಗೆ ನಿದ್ರೆನೇ ಬರಲಿಲ್ಲ. ನಾನು ಕೂತ ಏನೇನೋ ಪ್ರಯತ್ನಗಳನ್ನು ಮಾಡಿದರೂ ನನಗೆ ನಿದ್ರೆಯೇ ಬರಲಿಲ್ಲ. ಹಾಗೂ ನಾನು ಕೊನೆಗೆ ಮೊಬೈಲ್ ಹಿಡಿದು ಕುಳಿತಿದ್ದೆ. ಆಗ ಮಧ್ಯರಾತ್ರಿ ಆಗಿರಬಹುದು ಅನ್ನಿಸುತ್ತದೆ. ಅಕ್ಕ ಶಾಂತಿಯ ಕೋಣೆಯಲ್ಲಿ ಯಾರೋ ನರಳುವ ಸದ್ದು ಕೇಳಿಸಿತು. ಆಗ ನಾನು ನಿಧಾನವಾಗಿ ಅಕ್ಕ ಶಾಂತಿಯ ಕೋಣೆಯ ಬಳಿಗೆ ಬಂದೆ. ಅಲ್ಲಿ ಅಕ್ಕ ಶಾಂತಿಗೆ ಭಾವ ಕಿರಣ ಮಾದುತ್ತಿದ್ದ. ಆಗ ನಾನು ನೋಡುವಾಗ ಕಿರಣ ಅವರ ದೊಣ್ಣೆಯನ್ನು ಶಾಂತಿಯ ತೂತಿನ ಒಳಗೆ ನುಗ್ಗಿಸುತ್ತಿದ್ದ. ಆಗ ಅಕ್ಕ ಶಾಂತಿ ತನ್ನ ಸ್ವಂತವನ್ನು ಎತ್ತಿ ಸಾಮಾನು ಸರಾಗವಾಗಿ ಹೋಗಲು ಸಹಾಯ ಮಾಡಿಕೊಡುತ್ತಿದ್ದಳು. ಅವರು ಸ್ವಲ್ಪ ಸಮಯದವರೆಗೆ ಮಾದಿ ಶಾಂತಿಯ ದಪ್ಪ ಮಾವಿನ ಹಣ್ಣುಗಳ ಮೇಲೆ ರಸ ಬಿಟ್ಟು ಮಲಗಿದರು. ಹೀಗಿರುವಾಗ ಒಂದು ದಿನ ಅಕ್ಕ ಶಾಂತಿ ತನ್ನ ಸ್ನೇಹಿತೆಯ ಮನೆಗೆ ಹೋಗಿದ್ದಳು. ಆಗ ಭಾವಕಿರಣ ಆಫೀಸ್ ಕೆಲಸ ಇದೆ ಎಂದು ಮನೆಯಲ್ಲಿ ಇದ್ದರು. ಆಗ ನನಗೆ ಮಾದಿಸಿಕೊಳ್ಳುವ ಆಸೆ ಇರುವುದರಿಂದ ಭಾವಕಿರಣನ ಬಳಿಯೇ ಮಾದಿಸಿಕೊಳ್ಳಲು ಇದೇ ಒಳ್ಳೆಯ ಸಮಯ ಅಂತ ಅನ್ನಿಸಿತು. ಯಾಕೆಂದರೆ ಅವರ ದೊನ್ನೆ ಅಷ್ಟು ಚೆನ್ನಾಗಿ ದಪ್ಪವಾಗಿ ಬೆಳೆದುಕೊಂಡಿತ್ತು. ಅವರ ಬಳಿ ಮಾದಿಸಿಕೊಳ್ಳಲು ನಾನು ರಾತ್ರಿ ಅವರ ಕೋಣೆಗೆ ಹೋದೆ. ಅಲ್ಲಿ ಭಾವಕಿರಣ ಒಬ್ಬರೇ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿದ್ದರು. ಆಗ ಅವರು ನನ್ನನ್ನು ನೋಡಿದ ಕೂಡಲೇ ಏನಾಯಿತು ಅಂತ ಕೇಳಿದರು. ಆಗ ನಾನು ನನಗೆ ಕೋಣೆಯಲ್ಲಿ ಒಬ್ಬಳೇ ಇರುವುದಕ್ಕೆ ಬೇಸರವಾಗುತ್ತಿತ್ತು. ಭಾವ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದೆ. ಆಗ ಅವರು ನಗುತ್ತಲೇ ಅವರ ಕೆಲಸವನ್ನು ಮುಂದುವರೆಸಿದರು. ಆಗ ನಾನು ಅವರನ್ನು ಮಾತನಾಡಿಸುತ್ತಲೇ ನಿದ್ರೆ ಬಂದ ಹಾಗೆ ಮಾಡಿ ನಾನು ಅವರ ಬೆಡ್ ಮೇಲೆ ಮಲಗಿದೆ. ಆಗ ನಾನು ನಿಧಾನವಾಗಿ ನನ್ನ ಬಟ್ಟೆಯನ್ನು ಸರಿಸಿ ನನ್ನ ಬಲಿತ ದಪ್ಪ ಮಾವಿನ ಹಣ್ಣುಗಳು ಕಾಣುವಂತೆ ಮಲಗಿದೆ. ಅವರು ಸ್ವಲ್ಪ ಸಮಯದ ನಂತರ ಅವರು ನನ್ನನ್ನು ಕರೆದರು. ನಂತರ ನಾನು ಮಲಗಿರುವುದನ್ನು ನೋಡಿ ಅವರು ಅವರ ಕೆಲಸವನ್ನು ಮುಂದುವರೆಸಿದರು. ಆಗ ನಾನು ನನ್ನ ಇನ್ನೂ ಹಣ್ಣುಗಳನ್ನು ಕಾಣುವಂತೆ ಮಲಗಿದೆ. ಆಗ ಅವರು ಸ್ವಲ್ಪ ಸಮಯದ ನಂತರ ನನ್ನ ಹಣ್ಣುಗಳನ್ನು ನೋಡಿದರು. ಆಗ ಅವರು ನಿಧಾನವಾಗಿ ಅವರು ಲ್ಯಾಪ್ಟಾಪ್ ಅನ್ನು ಬೆಡ್ ಮೇಲೆ ಇಟ್ಟು ಕೆಲಸ ಮಾಡಿದಂತೆ ನಟನೆ ಮಾಡಿದರು. ನಿಧಾನವಾಗಿ ನನ್ನ ಹಣ್ಣುಗಳನ್ನು ಮುಟ್ಟಿದರು. ಆಗ ನಾನು ಅವರ ಸ್ಪರ್ಶದ ಕಂಪನವನ್ನು ತಡೆಯಲಾಗದೆ ನಾನು ಅವರ ದೊಣ್ಣೆಯನ್ನು ಹಿಡಿದು ಉಜ್ಜಿದೆ. ಆಗ ನಾನು ಇಷ್ಟು ದಿನ ಶಾಂತಿಗೆ ಮಾದಿರುವುದು ಸಾಕು, ಇವತ್ತು ನನಗೆ ಮಾದಿ ಅಂತ ಹೇಳಿದೆ. ಅದಕ್ಕೆ ಅವರು ನನ್ನ ಹಣ್ಣುಗಳನ್ನು ಚೀಪುತ್ತಾ ನನ್ನ ಬಟ್ಟೆಗಳನ್ನು ಬಿಚ್ಚಿದರು. ಅವರ ನನ್ನ ಹಣ್ಣುಗಳ ನಡುವೆ ಉಜ್ಜಿದರು. ನಂತರ ಅವರು ನನ್ನ ಬಾಯಿಯ ಒಳಗೆ ಅವರ ದೊಣ್ಣೆಯನ್ನು ತುರುಕಿ ಮಾಡಿದರು. ನಾನು ಅವರ ದೊಣ್ಣೆಯನ್ನು ಚೆನ್ನಾಗಿ ಚೀಪಿದೆ. ಅವರು ನನ್ನ ತೂತಿಗೆ ಅವರ ದೊಣ್ಣೆಯನ್ನು ಮೆಲ್ಲನೆ ಉಜ್ಜಿದರು. ಈ ದಿನಕ್ಕಾಗಿ ನನ್ನ ತೂತು ಅದೆಷ್ಟೋ ದಿನದಿಂದ ಕಾಯುತ್ತಿತ್ತು. ಅವರ ದೊಣ್ಣೆಯನ್ನು ಉಜ್ಜುವ ರಭಸಕ್ಕೆ ನನ್ನ ತೂತು ರಸವನ್ನು ಹೊರಹಾಕಿತು. ನನ್ನ ತೂತಿನಿಂದ ಬಂದ ರಸವನ್ನು ಹೀರಿದರು. ನನ್ನ ತೂತನ್ನು ಚೆನ್ನಾಗಿ ಚೀಪಿದರು. ಅವರು ಚೀಪುವ ರಭಸಕ್ಕೆ ನನ್ನ ತೂತು ಕೆಂಪಾಗಿತ್ತು. ನನ್ನ ತೂತಿಗೆ ಅವರ ದೊಣ್ಣೆಯನ್ನು ತುರುಕಿ ಮಾಡಿದರು. ಸ್ವಲ್ಪ ಸಮಯ ಮಾದಿ ನನ್ನ ಹಿಂದಿನ ತೂತಿಗೆ ತುರುಕಿ ಮಾಡಿದರು. ಹಾಗೂ ಪುನಃ ನನ್ನ ತೂತನ್ನು ಚೀಪಿ ಚೆನ್ನಾಗಿ ಮಾಡಿದರು, ಜೋರಾಗಿ ಮಾಡಿದರು. ಕೊನೆಗೆ ಅವರ ದೊಣ್ಣೆಯಿಂದ ರಸ ಹೊರಚಿಮ್ಮಿತು. ನನ್ನ ಹಣ್ಣುಗಳ ಮೇಲೆ ರಸ ಬಿಟ್ಟು ಮಲಗಿದರು. ನಾನು ನನ್ನ ಕೋಣೆಗೆ ಬಂದು ಮಲಗಿದೆ. ಮುಂಜಾನೆ ಎದ್ದು ಅವರು ನನ್ನ ಕೋಣೆಗೆ ಬಂದರು. ಮತ್ತೆ ಪುನಃ ನನ್ನ ಹಣ್ಣುಗಳನ್ನು ಮತ್ತು ತೂತನ್ನು ಚೀಪಿ ಮಾಡಿದರು. ಹೀಗೆ ಅವರು ಆಗಾಗ ಬಂದು ಮಾಡುತ್ತಿದ್ದರು. ಈಗ ನನ್ನ ತೂತಿಗೂ ಕೂಡ ಸಂತೋಷ ಆಗುತ್ತಿದೆ. ಧನ್ಯವಾದಗಳು.